ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ನೋಡೋಣ. ಫಸ್ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದರೆ ಏನು ಅಂತ ನೋಡೋಣ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ರೆಫರ್ ಟು ದ ಆಕ್ಟಿವಿಟಿ ಆಫ್ ಡಿಸೈಡಿಂಗ್ ದ ಪ್ಯಾಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತಂದರೆ ಇಟ್ ಈಸ್ ದ ಆಕ್ಟಿವಿಟಿ ಆಫ್ ಡಿಸೈಡಿಂಗ್ ದ ಪ್ಯಾಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಅಂದರೆ ಎಲ್ಲಿ ಯಾವಾಗ ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತ ಒಂದು ಪ್ಯಾಟರ್ನ ಡಿಸೈಡ್ ಮಾಡೋದನ್ನು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಕರಿತೀವಿ. ಸೊ ಇಯರ್ ಇಟ್ ಕವರ್ಸ್ ಬೋತ್ ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇನ್ ಅದರ್ ವರ್ಡ್ಸ್ ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್. ಸೊ ಇದರಲ್ಲಿ ಶಾರ್ಟ್ ಟರ್ಮ್ ಇರುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ಇರುತ್ತೆ. ಅಂದರೆ ಅಪ್ ಟು 1 year ಅಥವಾ ವಿತಿನ್ 1 year ಏನು ಬರುತ್ತೆ ಅದನ್ನು ಶಾರ್ಟ್ ಟರ್ಮ್, ಆ್ಯಂಡ್ ಅಬೋವ್ 1 year ಅಥವಾ ಅಪ್ ಟು 5 years ತನಕ ಲಾಂಗ್ ಟರ್ಮ್ ನೀವು ಏನು ಇನ್ವೆಸ್ಟ್ ಮಾಡ್ತೀರಾ ಅದು ಫಿಕ್ಸ್ಡ್ ಅಸೆಟ್ ಆಗಿರಲಿ ಅಥವಾ ಕರೆಂಟ್ ಅಸೆಟ್ ಆಗಿರಲಿ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಅನ್ನೋ ಪರ್ಸನ್ ಹತ್ರ ₹10 lakh ಇದೆ. ಸೊ ಇವನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಪ್ರಾಜೆಕ್ಟ್ ಎಕ್ಸ್ 5 lakh ಅಂತ ಇದೆ, ಪ್ರಾಜೆಕ್ಟ್ ವೈ 7 lakh ಇರುತ್ತೆ, ಅಥವಾ ಪ್ರಾಜೆಕ್ಟ್ ಝೆಡ್ 10 lakh ಇರುತ್ತೆ. ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತ ನಾವಿಲ್ಲಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಈ ಇನ್ವೆಸ್ಟ್ಮೆಂಟನ್ನು ಯಾವುದ್ರ ಮೂಲಕ ಮಾಡ್ತೀವಿ ಅಂತಂದರೆ ಮೇಯ್ನು ಕ್ಯಾಪಿಟಲ್ ಬಡ್ಜೆಕ್ಟಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟು ವಾಟ್ ಈಸ್ ಕ್ಯಾಪಿಟಲ್ ಬಡ್ಜೆಕ್ಟಿಂಗ್ ಅಂತ ನೋಡೋಣ. Capital budgeting refers to the process of making decisions regarding the capital investment in fixed asset such as a machinery, land, building, furniture, etc. In business ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೇನ್ ಕ್ಯಾಪಿಟಲ್ ಆರ್ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ. ಇಲ್ಲಿ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಬಡ್ಜೆಟ್ ಏನು ರೆಫರ್ ಮಾಡುತ್ತೆ ಅಂತ ಅಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಡಿಸಿಷನ್ಸ್ ರಿಗಾರ್ಡಿಂಗ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ ಆರ್ ಫಿಕ್ಸ್ಡ್ ಅಸೆಟ್ಸ್ ಸಚ್ ಆಸ್ ಮಷಿನರಿ, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್ ಇದ್ರ ಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ. ಈ ಕ್ಯಾಪಿಟಲ್ ಬಡ್ಜೆಕ್ಟಿನಲ್ಲಿ ಒಂದು ಪ್ರೋಸೆಸ್ ಇರುತ್ತೆ. ಯಾವ ರೀತಿ ಪ್ರೋಸೆಸ್ ಅಂತ ನೋಡೋಣ. ಫಸ್ಟ್ ಏನಂತ ಅಂದರೆ ಇಲ್ಲಿ 7 ಪ್ರೋಸೆಸ್ ಇದೆ, 7 ಸ್ಟೆಪ್ಸ್ ಇದೆ. ಫಸ್ಟ್ ಏನಂತ ಅಂದರೆ ಕ್ಯಾಪಿಟಲ್ ಬಡ್ಜೆಕ್ಟಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟು ಐಡೆಂಟಿಫಿಕೇಷನ್ ಆಫ್ ವೇರಿಯಸ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್. ಇಲ್ಲಿ ಐಡೆಂಟಿಫಿಕೇಷನ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಏನೇನಿದೆ, ಯಾವುದು ಪ್ರಾಫಿಟಬಲ್ಲು, ಯಾವುದು ಸೂಟೇಬಲ್ ಅಂತ ಫಸ್ಟು ನಾವೇನು ಮಾಡ್ತೀವಿ ಅಂದರೆ ಐಡೆಂಟಿಫೈ ಮಾಡ್ತೀವಿ. ದೆನ್ ಸ್ಕ್ರೀನಿಂಗ್ ಆರ್ ಮ್ಯಾಚಿಂಗ್ ದ ಪ್ರಪೋಸಲ್ಸ್ ಅಂತ ಅಂದರೆ ಇಲ್ಲಿ ಸೆಲೆಕ್ಟೆಡ್ ಪ್ರಪೋಸಲ್ಸ್ ಆರ್ ಕನ್ಸಿಡರ್ಡ್ ವಿತ್ ದ ಅವೈಲಬಲ್ ರಿಸೋರ್ಸ್. ನೀವು ಯಾವುದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆಪರ್ಚುನಿಟಿ, ಅದರಲ್ಲಿ ನಿಮಗೆ ಇರೋ ರಿಸೋರ್ಸ್ಗೆ ಮ್ಯಾಚ್ ಆಗುತ್ತೆ ಅಂತ ನೋಡ್ತೀವಿ. ಅದಾದಮೇಲೆ ಇವ್ಯಾಲ್ಯೂಯೇಷನ್ ಮೀನ್ಸ್, ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ಅಂತಂದರೆ ನಾವು ಯಾವ ಮೆಥಡ್ನ ಫಾಲೋ ಮಾಡಬೇಕು. ಇಲ್ಲಿ ಏನಂತ ಅಂದರೆ ನಿಮಗೆ ನಾವು ಕ್ಯಾಪಿಟಲ್ ಬಡ್ಜೆಕ್ಟಿಂಗಲ್ಲಿ ನೆಕ್ಸ್ಟ್ ಪೇ ಬ್ಯಾಕ್ ಪೀರಿಯಡ್ ಇರುತ್ತೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇರುತ್ತೆ, ಅಥವಾ IRR ಇರುತ್ತೆ, ARR ಇರುತ್ತೆ, ಪ್ರಾಫಿಟಬಲ್ ಇಂಡೆಕ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಯಾವ ಮೆಥಡು ಸೂಟಬಲ್ ಅಂತ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ದೆನ್ ಫಿಕ್ಸಿಂಗ್ ಪ್ರಾಪರ್ಟಿ, ದೆನ್ ಫೈನಲ್ ಅಪ್ರೂವಲ್ ಆದಮೇಲೆ ಇಂಪ್ಲಿಮೆಂಟೇಷನ್ ಮೇಲೆ ಆಫ್ಟರ್ ಏನಾಗುತ್ತೆ ಅಂದರೆ ಪರ್ಫಾರ್ಮೆನ್ಸ್ ರಿವ್ಯೂ ಆಫ್ ದ ಫೀಡ್ಬ್ಯಾಕ್. ಸೊ ಇದಿಷ್ಟನ್ನು ಕೂಡ ಕ್ಯಾಪಿಟಲ್ ಬಡ್ಜೆಕ್ಟಿಂಗಲ್ಲಿ ಬರೋವಂಥ ಸೋರ್ಸಸ್ಸು. ಇದಾದಮೇಲೆ ನೆಕ್ಸ್ಟ್ ಟೈಪ್ಸಲ್ಲಿ ಕ್ಯಾಪಿಟಲ್ ಬಡ್ಜೆಕ್ಟಿಂಗ್ ಟೈಪ್ಸ್ ನೋಡೋಣ ಯಾವ್ಯಾವ್ದಿದೆ ಅಂತ. ಮೆಥಡ್ಸ್ ಆಫ್ ಕ್ಯಾಪಿಟಲ್ ಬಡ್ಜೆಕ್ಟಿಂಗ್. ಸೊ ಇಲ್ಲಿ 2 ಮೆಥಡ್ ಬರುತ್ತೆ, ಒಂದು ಟ್ರೆಡಿಷನಲ್ ಮೆಥಡು, ಇನ್ನೊಂದು ಮಾಡರ್ನ್ ಮೆಥಡು. ಟ್ರೆಡಿಷನಲ್ ಮೆಥಡಲ್ಲಿ ಯಾವ್ಯಾವ್ದು ಮಾಡ್ತೀವಿ ಅಂತಂದರೆ ಒಂದು ಪೇ ಬ್ಯಾಕ್ ಪೀರಿಯಡ್ ಮೆಥಡು ಆ್ಯಂಡ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ ಇವೆರಡನ್ನೂ ಕೂಡ ಟ್ರೆಡಿಷನಲ್ ಮೆಥಡ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಮಾಡರ್ನ್ ಮೆಥಡಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡು ಮತ್ತು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ಪ್ರಾಫಿಟಬಲ್ ಇಂಡೆಕ್ಸ್, ಮತ್ತು ಇನ್ನೊಂದು ಏನಂತಂದರೆ MIRR ಅಂತ ಮಾಡ್ತೀವಿ, ಮಾಡಿಫೈಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ. ಬಟ್ ಇಲ್ಲಿ ನಿಮಗೆ FM ಅಲ್ಲಿ ಪ್ರಾಬ್ಲಮ್ಸ್ ಇರೋದು ಈ ಒಂದು 5 ಕಾನ್ಸೆಪ್ಟ್ ಮೇಲೆ ಒಂದೊಂದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.